ಆ ಎರಡನೇ ಮಗುನಲ್ಲಿ ಹೆರಿಗೆ ಆಗಬೇಕು, ಮಗುನೂ ಈಚೆಗೆ ಬರಲಿಲ್ಲ, ತಾಯಿನೂ ಬರಲಿಲ್ಲ. ಆಗಲೂ ಕೂಡ ಆ ಹೆಣ ಇಟ್ಕೊಂಡು ಯೋಚನೆ ಮಾಡಿದೆ ನಾನು. ಸರಿ, ಆಮೇಲೆ ನಾವು ಊರಿಗೆ ಹೋದ್ವಿ, ನಮ್ಮ ಮಾವರೇ ಎಲ್ಲ ಕ್ರಿಯೆ ಮಾಡಿದ್ರು. ಆ ಕ್ರಿಯೆ ಮಾಡುವಾಗಲೂ ದುರಂತನೇ, ಗೊಡ್ಡು ಸಂಪ್ರದಾಯಗಳು ಅಂತೀವಲ್ಲ, ಮಗು ಈಚೆಗೆ ಬಂದಿಲ್ಲ, ಹೊಟ್ಟೆ ಕುಯ್ದು ಬಿಡಬೇಕು, ಹಾಗೆ ಮಾಡಿಬಿಡ್ಬೇಕು, ಇದೆಲ್ಲ ಬೇಕಾ? ಅಂಥ ಕಷ್ಟದಲ್ಲೂ ಇವೆಲ್ಲ ಬೇಕಾ? ಆದರೂ ಊರು ಮನೆ ಒಳಗಡೆ ಬರಂಗಿಲ್ಲ, ಎಂತೆಂತ ಇದೆ. ಅದೆಲ್ಲನೂ ಧಿಕ್ಕರಿಸಿ ವ್ಯವಸ್ಥೆ ಮಾಡಿದ ಮೇಲೆ ಒಂದು 3 ತಿಂಗಳಾಯಿತು. ನನ್ನ ಮಾವ ನನಗೆ ಕೂರಿಸ್ಕೊಂಡ್ರು, ತುಂಬ ಗೌರವ ಕೊಡ್ತಿದ್ರು. ನಟರಾಜ್ ನನ್ನ ಮಾತು ಕೇಳ್ತೀರ ಅಂತ ಹೇಳಿ, ಶರತ್ತಿದ್ದಾನೆ, ನಮಗೆ ಗಂಡು ಮಕ್ಕಳಿಲ್ಲ, ಅವನು ಗಂಡು ಮಗು ಆಡಿದ್ದಾನೆ, ಸಿದ್ಧಲಿಂಗಮ್ಮ ಇದ್ದಾರೆ, ಷಡಕ್ಷರಿ ತಂಗಿ, ಮದುವೆ ಮಾಡ್ಕೊಳ್ಳಿ. ನಾನು ದೂಸರ ಮಾತಾಡಲಿಲ್ಲ. ಆಯಿತು ಅಂತ ಹೇಳಿದೆ. ನಮ್ಮ ಮಿಸ್ಸಸ್ ಷಡಕ್ಷರಿ ಸತ್ತ 3 ತಿಂಗಳಿಗೆ ಅವ್ರ ಸ್ವಂತ ತಂಗಿ ಸಿದ್ಧಲಿಂಗಮ್ಮನ ಇಲ್ಲೇ ಇದ್ದಾರೆ, ನಾನು ಮದುವೆ ಆದೆ. ಅವರು ಅದೇ ಹೇಳಿದ್ದು, ಅವ್ರು ಒಂದೇ ಮಾತು ಹೇಳಿದ್ದು, ಷರತ್ತುಗೋಸ್ಕರ, ನನಗೋಸ್ಕರ ಅಲ್ಲ, ನಮ್ಮನೆಯ ಸೊತ್ತು. ಅವ್ರು ಯಾಕೆಂದ್ರೆ ಆ ಹುಡುಗ ಅದೇನೋ ಗೊತ್ತಿಲ್ಲ, ಅದನ್ನು ಕಕ್ಕರ್ತಾಳಿ ಅನ್ಬೋದು, ಹುಟ್ಟಿದ ಮೇಲೆ ಅವ್ರ ಮನೇಲೇ ಬೆಳೆದು ಬಿಡ್ತಾ ಹುಡುಗ. ಬೆಳೆದಾದ್ಮೇಲೆ ಸಿದ್ಧಲಿಂಗಮ್ಮರನ್ನ ಕೇಳಿದ್ವಿ, ನಾನು ಕೇಳಿದೆ. ಅವಳಿಗೆ ಆ ಭಾವನೆ ಇರಲಿಲ್ಲ, ಆದರೂ ಭಾವನೆ ಹುಟ್ಟಾಕೊಂಡು ಮಾಡಿದ್ವಿ. ನನ್ನ ದೇವತೆ ಅಂದರೆ, ದೇವಸ್ಥಾನದಲ್ಲಿರೋ ದೇವತೆಗೆ ಎಷ್ಟು ಬೆಲೆ ಕೊಡ್ತೀನಿ, ನಮ್ಮ ತಾಯಿಗೆ ಎಷ್ಟು ಬೆಲೆ ಕೊಡ್ತಿದ್ದೆ ಅಂದರೆ ಅಷ್ಟು ಬೆಲೆ ಕೊಟ್ಟಿದ್ದೀನಿ. ಮುಂದೆ ಮಗ ಈಗ ಏನು ಮಾಡ್ತಿದ್ದೆ. ಆಮೇಲೆ ಮಗನ ಬಗ್ಗೆ ನೀವು ಕೇಳಿದ್ರಿ. ಅವನ ಓದ್ತಾ ಇದ್ದಾಗ ಈ ಪ್ರಾಬ್ಲಮ್ ಜಾಸ್ತಿ ಆಯಿತು. BA LLB ಮಾಡಿದ, ಸ್ವಲ್ಪ ಪಾರ್ಷಲಿ ಇತ್ತು. ಬಿಲೀವ್ ಆರ್ ನಾಟ್ 100% ಅವನಿಗೆ ಕಣ್ಣು ಕಾಣಿಸಲ್ಲ. ಹಾಗಂತ ನಾನು ಕೂರಿಸ್ಲಿಲ್ಲ, ಅವನಿಗೆ ಧೈರ್ಯ ಕೊಟ್ಟೆ. ಹೋಗೆಯ ಬದುಕಿರೋ ನನ್ನ ಮಗ ಕಣೆಯ, ಸತ್ರೆ ಇನ್ಯಾರ ಮಗ, ಹೋಗೆಯ ನೀನು. ಇವತ್ತು BA LLB ಮಾಡ್ಕೊಂಡು SBIನಲ್ಲಿ ಎಕ್ಸಾಮ್ ಬರ್ದ. ಇವತ್ತು SBI ಮ್ಯಾನೇಜರು, ತಿಂಗಳಿಗೆ ಸಂಬಳ ತಗೋತಾನೆ, ಕೋರ್ಮಂಗಲದಿದ್ದೀನಿ, SBI ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಒಳ್ಳೆ ಅತ್ಯುತ್ತಮವಾದ ಹೆಣ್ಮಗಳು ಗೌರಿ ಅಂತ ಸಿಕ್ಕಿದ್ದಾಳೆ. ಅವನಿಗೊಂದು ಮಗು ಹುಟ್ಟಿದೆ, ಉದಾತ್ ಅಂತ. ಮೊನ್ನೆ ಕಲಾ ಮಾಧ್ಯಮದಲ್ಲಿ ಅವನ ಬಗ್ಗೆ ಸಂದರ್ಶನ ಮಾಡಿದ್ದಾರೆ ಪರಂ. ಆಗ ಮಾಡಿದಾಗ ಅವನು ಹೇಳ್ತಾನೆ, ಅವನು ಏನು ಹೇಳ್ದ, ಇವನು ನಿಮ್ಮಪ್ಪ ದೇವ್ರನ್ನ ಬೈಯಕ್ಕೆ ಇದು ಮಾಡ್ಕೋತಾನೆ, ಅದಕ್ಕೆ ನನ್ನ ಕಣ್ಣು ಹೋಗಿವೆ ಅಂತ ಹೇಳಿದ್ರಂತೆ ಜನ, ನನ್ನ ಮುಂದೆ ಹೇಳಿದ್ರು. ಅದಕ್ಕೆ ಅವನು ಪ್ರಶ್ನೆ ಮಾಡ್ತಾನೆ, ಅಪ್ಪ ದೇವ್ರನ್ನ ಬೈದಿದ್ರೆ ಆ ದೇವ್ರು ನಮ್ಮ ಅಪ್ಪನ ಕಣ್ಣು ಕಳ್ಕೊಳ್ಬೇಕು, ಕಿತ್ಕೋಬೇಕು, ನನ್ನ ಕಣ್ಣು ಯಾಕೆ ಕಿತ್ಕೋಬೇಕು? ಅಷ್ಟಕ್ಕೂ ನೀವು ದೇವ್ರನ್ನ ಎಲ್ಲಿ ಬೈದಿದ್ದೀರಾ? ಎಲ್ಲೂ ಬೈದಿಲ್ಲ. ಇದನ್ನ ಜನನೇ ಅರ್ಥ ಜನ ಸೃಷ್ಟಿ ಮಾಡಿದಾರದು. ಜನ ಅವ್ರು ಸೃಷ್ಟಿ ಮಾಡ್ಕೋತಾರೆ. ಜನಕ್ಕೆ ಏನಾಗಿದೆ ಅಂದ್ರೆ, ಈ ನಾನು ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ಆಗ್ಲೇ ಕೇಳಿದ್ರಿ, ಲೆಫ್ಟಿಸ್ಟ್ ರೈಟಿಸ್ಟ್ಗಿಂತ ಹ್ಯೂಮನಿಸ್ಟ್ ಅನ್ನೋದನ್ನ ಯೋಚನೆ ಮಾಡ್ತೀನಿ. ಇಲ್ಲಿ ವಿದ್ಯಾವಂತ ಬುದ್ಧಿವಂತಿಕೆಗಿಂತ ಪ್ರಜ್ಞಾವಂತ ಜನ ಯೋಚನೆ ಮಾಡಬೇಕಾಗಿದೆ. ನಿಜವಾಗ್ಲೂ ನಮ್ಮ ಧರ್ಮದಲ್ಲಿರುವ ಕಸವನ್ನು ತೊಳಿತಾರೆ ಯಾರು? ಅದ್ರ ಬಗ್ಗೆ ಹೋರಾಡ್ತಾರೆ ಯಾರು? ಮೈ ತುಂಬ ಹೇಳಿ ತಿಂದು, ಇಡೀ ಮೈ ತುಂಬ ನೋವು ಮಾಡಿಕೊಂಡು, ನಾನ್ ಬೇಲ್ ವಾರಂಟ್ ಮಾಡಿಕೊಂಡು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇರೋರು ಯಾರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ನಿಜವಾಗ್ಲೂ ನಿಮಗೊಂದು ಅರುಣ್ ಪ್ರಸಾದ್, ನಿಮಗೆ ತಮಾಷೆ ಅನಿಸುತ್ತೆ. ಒಂದು ಟಿವಿಲಿ ಡಿಬೇಟ್ ಮಾಡ್ತಿದ್ದೆ ಯಾವುದೋ ಒಂದು ವಿಷಯದ ಬಗ್ಗೆ, ಎಲ್ಲರೂ ಪೂಜಾರರು, ಜ್ಯೋತಿಷಿಗಳು ಎಲ್ಲರೂ ಬಂದಿದ್ದು, ನಾನು ಕೂತ್ಕೊಂಡಿದ್ದೆ. ಕೊನೆಗೆ ಅವರವರು ಸ್ವಾಮೀಜಿಗಳು, ನಾನು ಅಂಥ ಸ್ವಾಮೀಜಿ, ಇಂಥ ಸ್ವಾಮೀಜಿ, ಕಾವಿ ಬಟ್ಟೆ ಹಾಕೊಂಡೆಟ್ಗೆ ಸ್ವಾಮೀಜಿ ಆಗ್ಬಿಡ್ತಾರೆ. ಅವನು ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ, ಬಾರಲ್ಲಿ ಕೂತ್ಕೊಂಡಿರ್ತಾನೆ. ಇಂಥರನ್ನ ನಾವು ನಮ್ಮ ನಂಬಿಕೆಯಲ್ಲಿ, ನಮ್ಮ ಧರ್ಮದಲ್ಲಿ ಉಳಿಸ್ಕೋಬೇಕಾ? ಕಾವಿ ಬಟ್ಟೆಗೆ ಒಂದು ತನ್ನದೇ ಆ ಸ್ಥಾನ ಇಲ್ವಾ ಅರುಣ್ ಪ್ರಸಾದ್? ಖಂಡಿತ ಇದೆ. ಇವತ್ತು ಆ ಸ್ಥಾನನ ಇವರೆಲ್ಲೋ ಕೊಂಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಂಗೆ ಮಾಡ್ಕೊಂಡು, ನಾಳೆ ಬೆಳಿಗ್ಗೆ ಎದ್ದು ಕಾವಿ ಬಟ್ಟೆ ಹಾಕೊಂಡ್ಬಿಟ್ರೆ ಅವ್ರನ್ನ ಸ್ವಾಮೀಜಿ ಅಂತ ಕರಿಬೇಕಾ? ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು. ಚರ್ಚೆ ಮಾಡಿದ್ಮೇಲೆ ನಾನು ಹೇಳೋದು, ನಾನೂ ಚರ್ಚೆ ಮಾಡಿದೆ. ಇಲ್ಲಿ ನಮ್ಮ ಮಾಧ್ಯಮದಲ್ಲಿ ಏನು ಮಾಡ್ತಾರೆ ಅಂದರೆ, ವಿಜ್ಞಾನದ ಬಗ್ಗೆ ಮಾತನಾಡೋರು ಒಬ್ಬರನ್ನ ಕರೀತಾರೆ, ಇನ್ನು ಮೌಢ್ಯತೆ ಮಾತಾಡೋರು ಹೆಚ್ಚು ಕರೀತಾರೆ. ಮೆಜಾರಿಟಿ ಅವ್ರದ್ದೇ ಆಗುತ್ತೆ. ಯಾಕೆ TRPಗೋಸ್ಕರ. ಇವತ್ತು ಮೌಢ್ಯತೆ ಹೆಚ್ಚು ಮಾಡ್ತಾ ಇರೋರು ಮಾಧ್ಯಮಗಳು. ಆಮೇಲೆ ಕೊನೆಗೆ ಕೆಳಗಡೆ ಇಳಿತಾ ಇದ್ದಾಗ ಅದು ರೆಕಾರ್ಡ್ ಆಗಿದೆ, ಗೊತ್ತಾಗ್ಲಿಲ್ಲ. ಒಬ್ಬ ವ್ಯಕ್ತಿ ಹೇಳ್ತಾರೆ, ಒಬ್ಬ ಪೂಜಾರಿನೂ ಹೇಳಿದ್ರು, ಜ್ಯೋತಿಷಿನೂ ಹೇಳಿದ್ರು, ಹುಲಿಕಲ್ ನೀವು ಮಾತಾಡೋದು ಸತ್ಯ ಅಂತ ನಮಗೆಲ್ಲ ಗೊತ್ತು, ಅದು ನಮ್ಮ ಜನ ಬಿಡಲ್ಲ, ಅದಕ್ಕೆ ಮೊಂಡುವಾದಕ್ಕೆ ನಿಮ್ಮ ವಿರುದ್ಧ ಮಾತಾಡ್ತಾ ಇದ್ದೀವಿ ಅಂತ ಕಾಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಎಂತೆಂಥ ಜನ ಇದ್ದಾರೆ.